ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನ ಬೆಳಗಾದ್ರೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಒಳಗೆ ತಂತ್ರಗಾರಿಕೆ ಅಂತ ಹೇಳ್ತಾ ಇದ್ವಿ. ಈಗ ಎಲ್ಲವೂ ಕೂಡ ಬಹಿರಂಗ ಆಗ್ತಾ ಇದೆ. ಆ ಮೂಲಕ ಕಾಲ ಸನ್ನಿಹಿತ ಆಗ್ತಾ ಇದೆಯಾ ಸಿಎಂ ಬದಲಾವಣೆಗೆ ಅನ್ನುವಂತ ಪ್ರಶ್ನೆ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಮತ್ತೊಂದು ಬಿಗ್ ಮೇಜರ್ ಅಪ್ಡೇಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಸೇರಿರೋದು 30 ಜನ ಸಭೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದುಬಿಟ್ಟಿದೆಯಾ ಕುರ್ಚಿ ಫೈಟ್? ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಬಿಗ್ ಅಪ್ಡೇಟ್. ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋರಿಗೆ ಉತ್ತರ ಇಲ್ಲಿದೆ. ಕ್ಲೈಮ್ಯಾಕ್ಸ್ ಹಂತ ತಲುಪಿ ಬಿಟ್ಟಿದೆಯಾ ಕುರ್ಚಿ ಫೈಟ್? ಕಾಲ ಸನ್ನಿಹಿತ ಆಗಿದೆಯಾ ಸಿಎಂ ಬದಲಾವಣೆಗೆ? ಬರ್ತ್ಡೇ ನೆಪದಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗ ಸೇರ್ಕೊಂಡು ಬಿಗ್ ಪ್ಲಾನ್ ರೂಪಿಸಿದೆ ಅನ್ನೋದ್ರ ಡೀಟೇಲ್ಸ್. ಡಿನ್ನರ್ ಮೀಟಿಂಗ್ ಮಾಡಿ ಸಿದ್ದು ಟೀಮ್ಗೆ ಟಕ್ಕರ್ ಕೊಡೋದಕ್ಕೆ ಮುಂದಾದ್ರ ಅನ್ನೋದು ಪ್ರಶ್ನೆ ಇದೆ. ಹೊಸತೇನಲ್ಲ, ಬ್ರೇಕ್ಫಾಸ್ಟ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ ಎಲ್ಲ. ಬಟ್ ನಿನ್ನೆ ಮಾಗಡಿ ಬಾಲಕೃಷ್ಣ ಅವರ ಬರ್ತ್ಡೇ ಇತ್ತು. ಆ ಬರ್ತ್ಡೇ ನೆಪಕ್ಕೆ ಸೇರಿರುವಂತಹ ಶಾಸಕರ ಸಂಖ್ಯೆಯನ್ನ ನೋಡ್ತಾ ಇದ್ದೀರಿ. ಯಾಕೆ ಡಿಕೆ ಶಿವಕುಮಾರ್ ಅವರ ಆಪ್ತರು ಮಾತ್ರ ಬರ್ತ್ಡೇಗೆ ಭಾಗಿಯಾಗಿದ್ದಾರೆ? ಯಾಕೆ ಸಿದ್ದರಾಮಯ್ಯನವರ ಆಪ್ತರು ಕಾಣಿಸ್ಲಿಲ್ವಾ? ಅವ್ರು ಯಾಕೆ ಯಾರು ಭಾಗಿಯಾಗ್ಲಿಲ್ಲ? ಈ ಪ್ರಶ್ನೆಗಳು ಬಂತು. ಅಲ್ಲಿಗೆ ಅದರಿಂದ ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ, ಡಿಕೆ ಶಿವಕುಮಾರ್ ಅವರ ಆಪ್ತರು ಬರ್ತ್ಡೇ ನೆಪದಲ್ಲಿ ಹೈಕಮಾಂಡ್ಗೆ ಏನಾದ್ರೂ ನೇರ ಸಂದೇಶ ರವಾನೆ ಮಾಡೋದಕ್ಕೆ ಇಷ್ಟು ಸಂಖ್ಯೆಯಲ್ಲಿ ಸೇರ್ಕೊಂಡ್ರ ಶಾಸಕರು ಅನ್ನೋದು ಪ್ರಶ್ನೆ ಇದೆ. ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 30 ರಿಂದ 35 ಜನ. ಅಲ್ಲಿಗೆ ಇಷ್ಟು ದಿನಗಳ ಕಾಲ ಡಿಕೆ ಶಿವಕುಮಾರ್ ಅವ್ರ ಹತ್ರ ನಂಬರ್ ಇಲ್ಲ ಅಂತ ಹೇಳ್ತಿದ್ರಲ್ಲ, ಶಾಸಕರ ಬೆಂಬಲ ಇಲ್ಲ ಅಂತ ಹೇಳ್ತಿದ್ರಲ್ಲ, ನೋಡಿ ಇಷ್ಟು ಜನ ಶಾಸಕರ ಬೆಂಬಲ ಅವ್ರಿಗೆ ಇದೆ ಅನ್ನುವಂತ ಸಂದೇಶವನ್ನ ಕೂಡ ಈ ಮೂಲಕ ರವಾನೆ ಮಾಡದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಂಗಾಗಿ ಇದರಿಂದ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನನ, ಆಫ್ಟರ್ ಬಜೆಟ್ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸಲೇಬೇಕು ಅನ್ನುವಂತ ನೇರ ಸಂದೇಶನ, ಅಥವಾ ಸಿದ್ದರಾಮಯ್ಯನವರು ಪೂರ್ಣಾವಧಿಯ ಸಿಎಂ ಅಂತ ಅವರ ಆಪ್ತ ಬಳಗದಲ್ಲಿ ಜಪ ಮಾಡ್ತಿದ್ರಲ್ಲ, ಅವರೆಲ್ಲರಿಗೂ ಕೂಡ ಕೊಡ್ತಾ ಇರುವಂತಹ ಟಕ್ಕರ. ಹಿಂಗೆ ನಾನಾ ಪ್ರಶ್ನೆಗಳು ಈ ಡಿನ್ನರ್ ನೆಪದಲ್ಲಿ ಸೇರಿರುವ ಸಭೆಯಿಂದ ಹುಟ್ಕೊಳ್ತಾ ಇದೆ. ಮೋಸ್ಟ್ಲಿ ಅದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಬಜೆಟ್ ತನಕ ನಾವು ಕಾಯಲೇಬೇಕು ಅಂತ ಅನ್ಸುತ್ತೆ. ಬಜೆಟ್ ಆದ ಬಳಿಕವೇ ಮೋಸ್ಟ್ಲಿ ಮೇಜರ್ ಕ್ರಾಂತಿ ಆಗಬಹುದು ಕಾಂಗ್ರೆಸ್ ನಲ್ಲಿ ಅಂತ ಹೇಳಲಾಗ್ತಾ ಇದೆಯಲ್ಲ, ಆ ಕ್ರಾಂತಿ ಆಗೋದಕ್ಕೆ ಈಗಲೇ ವೇದಿಕೆ ಸಜ್ಜಾಗ್ತಾ ಇದೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಬೆಳವಣಿಗೆಯಿಂದ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಿಕೆ ಶಿವಕುಮಾರ್ ಅವರ ಟೀಮ್ ನಿಂದ ದೆಹಲಿ ದಂಡಯಾತ್ರೆ ಆಗುವುದು ಫಿಕ್ಸಾ? ಆ ಕುರಿತ ಚರ್ಚೆಗಳಾಯ್ತಾ ನಿನ್ನೆ ಈ ಸಭೆಯಲ್ಲಿ? ಆ ಪ್ರಶ್ನೆ ಇದೆ. 40ಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ರಯತ್ನಗಳು ಈ ಹಿಂದೆ ಕೂಡ ಆ ರೀತಿ ಪರೇಡ್ಗಳಾಗಿತ್ತು. ಈಗ ಅದನ್ನ ಮುಂದುವರಿಸುವ ಸಾಧ್ಯತೆಗಳಿದೆ. ಅಧಿವೇಶನಕ್ಕೂ ಮುನ್ನವೇ ಮಾತನಾಡಬೇಕು, ಇಲ್ಲವಾದ್ರೆ ದೆಹಲಿಗೆ ಪರೇಡ್ ನಡೆಸಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಂಗೆ ಕಾಣಿಸುತ್ತೆ. ಹೈಕಮಾಂಡ್ ನಾಯಕರ ಮುಂದೆ ಪರೇಡ್ ನಡೆಸೋದಕ್ಕೆ ಬಿಗ್ ಪ್ಲಾನ್ ರೂಪುಗೊಂಡಿದೆ ಅಂತೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಿಂದ. ಅಲ್ಲಿಗೆ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು.
ಒಂದು ಸ್ಪಷ್ಟ ಸಂದೇಶವನ್ನ ಕೊಡಬೇಕು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅನ್ನುವಂಥ ಒತ್ತಡ ತರುವಂತ ನಿಟ್ಟಿನಲ್ಲೇ ಈ ರೀತಿ ಡಿನ್ನರ್ ನೆಪದಲ್ಲಿ ಸಭೆ ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಂಗಾದ್ರೆ ಬಜೆಟ್ಗೂ ಮುನ್ನವೇ 30ರಿಂದ 40 ಶಾಸಕರು ದೆಹಲಿಗೆ ಹೋಗ್ತಾರಾ? ವರಿಷ್ಠರನ್ನ ಭೇಟಿ ಆಗ್ತಾರಾ? ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನ ಆಗುತ್ತಾ? ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಪ್ರಯತ್ನಗಳಾಗುತ್ತಾ? ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸದ ಹೋದ್ರೆ ತಮ್ಮ ಮುಂದಿನ ನಿರ್ಧಾರಗಳು ಏನಾಗಿರುತ್ತೆ, ತಮ್ಮ ನಡೆ ಏನು ಅನ್ನೋದ್ರ ಬಗ್ಗೆ ಏನಾದ್ರೂ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿ ಬರ್ತಾರಾ? ಇದು ಪ್ರಶ್ನೆ. ಯಾರೋ ಒಬ್ರು ಇಬ್ರು ಹೋದ್ರೆ ಹೈಕಮಾಂಡ್ ಕೂಡ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. 30ರಿಂದ 40 ಶಾಸಕರು ಬಲ್ಕ್ ಆಗಿ ಹೋಗಿ ವರಿಷ್ಠರನ್ನ ಭೇಟಿಯಾಗಿ ಒತ್ತಡ ತರ್ತಾರೆ ಅಂದ್ರೆ ಅದರ ಇಂಪ್ಯಾಕ್ಟ್ ಕೂಡ ರಾಜ್ಯ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗದವರು ಇಷ್ಟೆಲ್ಲ ಪ್ಲಾನ್ಗಳನ್ನ ಮಾಡ್ತಾರೆ, ಹೈಕಮಾಂಡ್ ಮೇಲೆ ಒತ್ತಡ ತರ್ತಾರೆ ಅಂದ ಮಾತ್ರಕ್ಕೆ ಸಿದ್ದರಾಮಯ್ಯನವರ ಬಣದವರು ಏನು ಸುಮ್ಮನೆ ಕೂತ್ಕೊಳ್ತಾರಾ? ಇದು ಕೂಡ ಪ್ರಶ್ನೆ ಇದೆ. ಹಂಗಾಗಿ ಬಲ್ಕ್ ಆಗಿ ಹೋಗಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಈ ರೀತಿ ಪ್ಲಾನ್ಗಳು ರೂಪುಗೊಳ್ತಾ ಇದೆಯಾ, ಅಥವಾ ಈ ರೀತಿ ಸೇರಿರೋದ್ರಿಂದ ಈ ಸಂದೇಶವನ್ನ ಹೈಕಮಾಂಡ್ಗೆ ತಲುಪಿಸುವ ಪ್ರಯತ್ನಗಳಾಗ್ತಾ ಇದೆಯಾ ಗೊತ್ತಿಲ್ಲ. ಮೋಸ್ಟ್ಲಿ ಬಜೆಟ್ ಬಳಿಕವೇ ಇದೆಲ್ಲದಕ್ಕೂ ಕೂಡ ಒಂದು ಉತ್ತರ ಸಿಗುವಂತ ನಿರೀಕ್ಷೆ ಇದೆ. ಉದಯ್ ಕದಲೂರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಪ್ರಮುಖವಾಗಿ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ಅವ್ರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಜೊತೆಗೆ ಇದೀಗ ಶಾಸಕರಾದಂಥ ಉದಯ್ ಕದಲೂರು ಅವರಿದ್ದಾರೆ, ಅವ್ರನ್ನು ಸಹ ಮಾತಾಡಿಸ್ತೀನಿ. ಸರ್, ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪಷ್ಟತೆ ಬೇಕು, ಹೈಕಮಾಂಡ್ ಅನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರಿ, ಏನ್ ಹೇಳ್ತೀರಿ? ಇಲ್ಲೇನೋ ಗೊಂದಲ ಇದೆ ಅನ್ನೋದನ್ನ ಸೃಷ್ಟಿಸ್ತಾ ಇದ್ದಾರೆ. ಚುನಾವಣೆಗಳು ಬರ್ತಾ ಇದ್ದಾವೆ, ಅದಕ್ಕೋಸ್ಕರ ನಾವು ಇದಕ್ಕೆ ಒಂದು ತೆರೆ ಎಳೆದು ಬಿಡಿ ಏನು ಅಂತ ಸ್ಪಷ್ಟತೆ ಕೊಟ್ಬಿಟ್ರೆ ಯಾರು ಮಾತಾಡಕ್ ಬರಲ್ಲ. ಹೈಕಮಾಂಡ್ ಭೇಟಿ ಮಾಡೋ ವಿಚಾರ ಇದೆಯಾ? ಅನಿವಾರ್ಯ ಆದ್ರೆ ಭೇಟಿ ಮಾಡ್ತೀವಿ, ಹೋಗ್ತೀವಿ. ಎಲ್ಲ ನಮ್ಮೆಲ್ಲ ಶಾಸಕರು ಕಾಂಗ್ರೆಸ್ ಪಕ್ಷ ಹೋಗ್ತೀವಿ. ನಾವು 140 ಜನ ಇದೀವಿ. ಅಟ್ ಎ ಟೈಮ್ ಎಲ್ಲರೂ ಹೋಗಕ್ಕಾಗಲ್ಲ, ಒಂದು 50-60 ಜನ ಹೋಗ್ತೀವಿ. ಬಜೆಟ್ಗೂ ಮುಂಚಿತವಾಗಿ ಹೋಗುವಂತ ಯೋಚನೆ ಏನಾದ್ರು ಇದೆಯಾ? ಮೋಸ್ಟ್ಲಿ ಆಫ್ಟರ್ ಬಡ್ಜೆಟ್ ಹೋಗ್ಬೋದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಜೊತೆಗಿರತಕ್ಕಂಥವ್ರು ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಪೂರ್ಣಾವಧಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನೀವು ಸಹ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ, ಅವ್ರಿಗೊಂದು ಅವಕಾಶ ಬೇಕು ಅಂತ ಕೇಳ್ತಾ ಇದ್ದೀರಾ? ಅವ್ರಿಗೆ ಅವಕಾಶ ಬೇಕು ಅನ್ನೋದು ಕೇಳ್ತೀವಿ, ಬೇಕು. ಅದರಲ್ಲೇನು ಎಣ್ಣೆ ಮಾತಿಲ್ಲ. ಬಹಳಷ್ಟು ಶ್ರಮ ಪಟ್ಟು ಪಕ್ಷವನ್ನ ಬಲಪಡಿಸಿದ್ದಾರೆ. ಕಷ್ಟ ಟೈಮಲ್ಲಿ ಎಲ್ಲ ಪಕ್ಷಕ್ಕೆ ಮುಜುಗರ ಆಗದಂಗೆ ಪಕ್ಷನ ಎಲ್ಲಾ ಹಂತದಲ್ಲೂ ಸಕ್ಸಸ್ ಆಗ್ಲಿಕ್ಕೆ, ಗೆಲುವಿಗೆ ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮತ್ತೆ ಹೆಚ್ಚು ಹಾರ್ಡ್ ವರ್ಕ್ ಮಾಡಿ ಪಕ್ಷ ಸಂಘಟನೆ ಮಾಡ್ತಾರೆ. ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡೋದಾದ್ರೆ ದಲಿತರನ್ನೇ ಸಿಎಂ ಮಾಡಬೇಕು ಅಂತ ಹೇಳ್ತಾ ಇರುವಂತದ್ದು. ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಾವ್ ಹೇಳ್ತೀವಿ, ನಮ್ ಲೀಡರ್ ಹೇಳ್ತೀವಿ. ಹಂಗಲ್ಲ, ಹೌದು ಆಗ್ಲೇಬೇಕು. ಇಷ್ಟೆಲ್ಲ ಹೊಡೆತದ ಮೇಲೆ ಹೊಡೆತ ತಿಂದು ಅವರು ಪಕ್ಷಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿ ಕೇಸ್ ಹಾಕ್ಸ್ಕೊಂಡು ಇಷ್ಟೆಲ್ಲ ಮಾಡಿ ಹಂಗೂ ಎದುರ್ದೇನೆ ಎದೆಗುಂದೇನೆ ಪಕ್ಷ ಸಂಘಟಿಸಲು ಯಶಸ್ವಿ ಆಗಿದ್ದಾರೆ. ಅವ್ರಿಗೆ ಅವಕಾಶ ಕೊಡ್ಲೇಬೇಕು. ಮುಂದಿನ ವಾರ ಹೋಗ್ತೀರಾ ಸರ್ ಏನಾದ್ರು ದೆಹಲಿಗೆ? ನಾಯಕತ್ವ ಬದಲಾವಣೆ ಬೇಕಂತೀರೋ ಅಥವಾ ಒಂದು ಸ್ಪಷ್ಟತೆ ಬೇಕಂತೀರೋ? ನಾವು ಸ್ಪಷ್ಟತೆ ಕೇಳ್ತೀವಿ. ಹೋಗಿದ್ರೆ ನಿಮ್ಗೆಲ್ಲ ಹೇಳ್ಬಿಟ್ಟೆ ಹೋಗ್ತೀವಿ, ಕದ್ದು ಹೋಗಲ್ಲ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಉದಯ್ ಕದಲೂರು ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಉದಯ್ ಕದಲೂರು ಅವರು ಹೇಳೋ ಪ್ರಕಾರ ಹೋಗೋದಿದ್ರೆ ನಿಮ್ಗೆಲ್ಲ ಹೇಳೇ ಹೋಗ್ತೀವಿ ಅಂತಿದ್ದಾರೆ. ಹೇಳ ಹೋಗಬಹುದು, ಯಾವ ಕಾರಣಕ್ಕೆ ಹೋಗ್ತಿದ್ದೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಬಿಡಿ, ಯಾಕಂದ್ರೆ ಪಕ್ಷದ ಆಂತರಿಕ ವಿಚಾರಗಳು ಅಲ್ಲೇ ಚರ್ಚೆ ಆಗುತ್ತೆ ಅಂತ. ಬಟ್ ಏನ್ ನಿರೀಕ್ಷೆ ಮಾಡಬಹುದು? ಹಿಂಗೆ ಒಗ್ಗಟ್ಟಾಗಿ ಸೇರಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಿದ್ದಾರಾ? ಇಷ್ಟು ಜನ ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಕ್ಕಿದ್ದೀವಿ ಅನ್ನುವಂತಹ ಸಂದೇಶನ ಒಟ್ನಲ್ಲಿ ಬಜೆಟ್ ಆದ ಬಳಿಕ ಅತಿ ದೊಡ್ಡ ಕ್ರಾಂತಿ ಆಗಬಹುದಾ ಈ ಬೆಳವಣಿಗೆಯನ್ನ ನೋಡಿದ್ರೆ? ಶ್ರುತಿ, ಆಂತರಿಕ ಮತ್ತು 4 ಗೋಡೆಗಳ ಮಧ್ಯೆ ಬಗೆಹರಿಬೇಕಾದಂಥ ಕುರ್ಚಿ ಕದನ ವಿಚಾರ ಇದೀಗ ಬಹಿರಂಗವಾಗಿ ಬಂದ್ಬಿಟ್ಟಿರುವಂಥದ್ದು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿನೇ ಸಾಕಷ್ಟು ಶಾಸಕರುಗಳು ಇದೀಗ ಬಹಿರಂಗವಾಗಿ ಧ್ವನಿಯನ್ನು ಎತ್ತಾ ಇರುವಂಥದ್ದು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟ ಮಾತಿನಂತೆ ಅಧಿಕಾರವನ್ನು ಹಂಚಿಕೆ ಮಾಡಲೇಬೇಕು ಅನ್ನೋ ಒಂದು ಪಟ್ಟಣ ಅವರ ಆಪ್ತ ಬಣದಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳ ಏಕೈಕ ಪಟ್ಟ ಆಗಿರುವಂಥದ್ದು. ಆ ನಿಟ್ಟಿನಲ್ಲೇ ಈಗಾಗಲೇ ನಿನ್ನೆ ಎಸ್.ಸಿ. ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ ಎಲ್ಲ ಶಾಸಕರುಗಳು ಸಹ ರಾತ್ರಿ ಡಿನ್ನರ್ ಮೀಟಿಂಗನ್ನು ಮಾಡೋದ್ರ ಜೊತೆಗೇ ದೆಹಲಿಗೆ ಹೋಗಿ
ಹೈಕಮಾಂಡ್ ನಾಯಕರುಗಳನ್ನು ಭೇಟಿ ಮಾಡೋದರ ವಿಚಾರಕ್ಕೆ ಸಂಬಂಧಿಸಿದಂತೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿರುವಂಥದ್ದು. ಕೇವಲ ಒಬ್ಬಿಬ್ಬರು ಭೇಟಿಯಾಗಿದ್ದರೆ ಅಷ್ಟೊಂದು ಮಹತ್ವ ಕೊಡ್ತಿರಲಿಲ್ಲ. ಆದರೆ DCM DK ಶಿವಕುಮಾರ್ ಅವರ ಬಣದಲ್ಲೇ ಇರತಕ್ಕಂಥ ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಭಾವಚಿತ್ರದಲ್ಲಿ ಕಾಣಿಸ್ಕೊತಾ ಇರುವಂಥದ್ದು. ಆದರೆ ಡಿನ್ನರ್ ಮೀಟಿಂಗ್ನಲ್ಲಿ ಸುಮಾರು 30ಕ್ಕೂ 35ಕ್ಕೂ ಹೆಚ್ಚು ಶಾಸಕರುಗಳು ಭಾಗಿಯಾಗಿ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿರುವಂಥದ್ದು. ಬಡ್ಜೆಟ್ಗೂ ಮುನ್ನ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಿ ಬಡ್ಜೆಟ್ಗೂ ಮುಂಚಿತವಾಗಿ ಒಂದು ಸ್ಪಷ್ಟತೆಯನ್ನು ಕೊಡಿ, CM ಸಿದ್ದರಾಮಯ್ಯನವರು ಬಡ್ಜೆಟನ್ನು ಮಂಡನೆ ಮಾಡಿದರೆ ಅವರೇ ಮುಂದುವರಿತಾರೋ ಅಥವಾ ಬಡ್ಜೆಟನ್ನು ಮಂಡನೆ ಮಾಡಿ CM ಸಿದ್ದರಾಮಯ್ಯನವ್ರನ್ನ ಇಳಿಸಿ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡ್ತೀರೋ ಅನ್ನೋದು ಒಂದು ಸ್ಪಷ್ಟತೆಯನ್ನು ಕೊಡಲೇಬೇಕು ಅನ್ನೋ ಒಂದು ಪಟ್ಟಣ DCM DK ಶಿವಕುಮಾರ್ ಅವರು ಬಣದಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳ ಪಟ್ಟ ಆಗಿರುವಂಥದ್ದು. ಆ ನಿಟ್ಟಿನಲ್ಲೇ ಇದೀಗ ಎಲ್ಲ ಶಾಸಕರುಗಳು ದೆಹಲಿಗೆ ಹೋಗಲಿಕ್ಕೆ ಒಂದು ಡೇಟನ್ನು ಫಿಕ್ಸ್ ಮಾಡ್ಕೋತಾ ಇದ್ದಾರೆ. ಆದರೆ ಸದ್ಯಕ್ಕೆ DCM DK ಶಿವಕುಮಾರ್ ಅವರು ಬಣ ಬಡಿದಾಟ ಮಾಡೋದು ಬೇಡ, ಸುಸೂತ್ರವಾಗಿ ನಡೀಲಿ, ಹೈಕಮಾಂಡ್ ನಾಯಕರುಗಳ ಒಂದು ಒಲವನ್ನು ಪಡೆದುಕೊಂಡು ಅಧಿಕಾರ ಹಂಚಿಕೆ ಆಗಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅವರ ಬಣದಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳು ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿ DCM DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅನ್ನೋ ಒಂದು ಪಟ್ಟನ್ನು ಹಿಡಿದುಕೊಂಡು ಕೂತಿರುವಂಥದ್ದು. ಶ್ರುತಿ. ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕಾದ್ ನೋಡಬೇಕು ಬಜೆಟ್ ಆದ ಬಳಿಕ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾಂಗ್ರೆಸ್ನಲ್ಲಿ ಅಂತ. ಒಟ್ನಲ್ಲಿ ಒಂದು ವೇದಿಕೆ ಅಂತೂ ಸಜ್ಜಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.